ಗಾಡಿಗೇನಾಯ್ತು? ಅಯ್ಯೋ, ಗಾಡಿ ಬೇರೆ ಅರ್ಧ ಕೈ ಕೊಡ್ತಲ್ಲ, ಏನ್ ಮಾಡೋದೀಗ? ಛೇ, ಗಾಡಿ ಬೇರೆ ಕೈ ಕೊಡ್ತಲ್ಲ, ಸರಿ ಮಾಡಕ್ಕೆ ಸಮಯ ಕೂಡ ಇಲ್ಲ. ನಾನು ಆದಷ್ಟು ಬೇಗ ಸುಬ್ರಹ್ಮಣ್ಯ ಸನ್ನಿಧಿಗೆ ಹೋಗ್ಬೇಕು. ಕಾಲ್ನಡಿಗೆಲ್ಲಾದ್ರೂ ಸರಿ, ನಾನು ಆದಿಶೇಷನ ಉಳಿಸ್ಕೋತೀನಿ. ಬಾಬಾ, ಅವನ್ನ ಬೇಗ ಮನುಷ್ಯ ರೂಪಕ್ಕೆ ತೋರಿಸಿ. ನಂಗೆ ತಡ್ಕೊಳಕ್ ಆಗ್ತಿಲ್ಲ. ತಾಳ್ಮೆ ಇರಲಿ ದಿಗ್ವಿಜಯ. ಆತುರ ಪಟ್ಟರೆ ಆದಿಶೇಷನ ನೋಡುವ ಅವಕಾಶವೇ ಸಿಗುವುದು. ಹಾಗಾಗೋದ್ ಬೇಡ, ತಾಳ್ಮೆಯಿಂದ ಕಾಯ್ತೀನಿ. ಅಣ್ಣ, ಅಣ್ಣ, ಅತ್ಗೆ, ಅತ್ಗೆ, ಅಣ್ಣ. ರೀನಾ, ಯಾರನ್ನ ಹುಡುಕ್ತಿದ್ಯಾ? ಅತ್ತೆ, ಅಣ್ಣ ಅತ್ಗೆ ನೋಡಿದ್ರಾ? ಇಲ್ವಲ್ಲ, ಎಲ್ಲೋದ್ರು ಇವರು? ಬೇಬಿ, ಏನಾಯ್ತು? ಯಾರು ಹುಡುಕ್ತಿದ್ಯಾ? ಅಯ್ಯೋ, ಶಿವಾನಿ ತ್ರಿಶೂಲು ಎಲ್ಲಿ ಅಂತ ಹುಡುಕ್ತಾ ಇದ್ದಾಳೆ. ಅವ್ರು ನೋಡಿದ್ರೆ ಕೇಳ್ದೆ ಹೊರಗಡೆ ಹೋಗಿದ್ದಾರೆ. ಬಾಬಾಜಿ ಯಾಗ ಮಾಡಕ್ ಹೋಗಿದ್ದಾರೆ. ಮೋಸ್ಟ್ಲಿ ಇವರು ಅಲ್ಲಿಗೆ ಹೋಗಿರ್ಬೋದೇನೋ. ಮೋಸ್ಟ್ಲಿ ಅತ್ತೆ ಗೊತ್ತಿರುತ್ತೆ. ಅಜ್ಜಿ, ಅಜ್ಜಿ, ನೀವೇನಾದ್ರೂ ಅಣ್ಣ ಅತ್ಗೆ ನೋಡಿದ್ರಾ? ಇಲ್ಲಮ್ಮ, ನೋಡಿಲ್ಲ. ಸರಿ, ನೀವೇನ್ ಮಾಡ್ತಿದ್ದೀರಾ? ಪೂಜೆ ಮಾಡಕ್ ಹೋಗ್ತಾ ಇದ್ದೀನಿ. ದಿಗ್ವಿಜಯ ಬೇಡ ಬೇಡ ಅಂದ್ರು ಸರ್ಪಯಾಗ ಮಾಡ್ತೀನಿ ಅಂತ ಹೋಗಿದ್ದಾನೆ. ಯಾಕೋ ಏನೋ ಅವನ್ ಯಾರ ಮಾತು ಕೇಳ್ತಾ ಇಲ್ಲ. ಬಾಬಾಜಿ ಈ ವಿಷಯದಲ್ಲಿ ಯಾಕೆ ಇಷ್ಟೊಂದು ಹಠ ಮಾಡ್ತೀರಂತಾನೆ ಅರ್ಥ ಆಗ್ತಿಲ್ಲ. ಸರ್ಪಗಳು ಅಂದ್ರೆ ಸಾಮಾನ್ಯನ? ಪುರಾಣದಲ್ಲಿ ಅಶ್ವಮೇಧ ಯಾಗ ಮಾಡ್ಬೇಕಾದ್ರೆ ಎಷ್ಟೊಂದು ವಿಘ್ನಗಳು ಬಂತು ಅಂತ ಎಲ್ರಿಗೂ ಗೊತ್ತಿದ್ದಿದೆ. ಜನಮೇಜಯನ ಯಾಗನೂ ಸುಲಭವಾಗಿರ್ಲಿಲ್ಲ. ಕೊನೆಗೂ ಆ ಯಾಗ ಸಂಪೂರ್ಣ ಆಗ್ಲೇ ಇಲ್ಲ. ಈಗ್ಲೂ ಹಾಗೆ ಏನಾದ್ರೂ ಆಗ್ಬೋದಾ? ತನಿಷ, ಆಗ ಆಸ್ತಿಕ ಇದ್ದ. ದಕ್ಷಿಣೆ ರೂಪದಲ್ಲಿ ಯಾಗನ ನಿಲ್ಲಿಸ್ಬೇಕು ಅಂತ ಕೇಳ್ಕೊಂಡ. ವಿಧಿ ಇಲ್ಲದೆ ಜನ್ಮೇಜಯ ಯಾಗ ನಿಲ್ಲಿಸ್ಬೇಕಾಯ್ತು. ಈಗ ಹಾಗೆ ಮಾಡೋದಕ್ಕೆ ಯಾರಿದ್ದಾರೆ ಹೇಳು? ಮತ್ತೇನಜ್ಜಿ ಮಾಡೋದೀಗ? ಅಣ್ಣ ಅತ್ಗೆನೂ ಕಾಣಿಸ್ತಿಲ್ಲ. ಗೊತ್ತಿಲ್ಲಮ್ಮ. ಒಟ್ನಲ್ಲಿ ನಾನೇನು ಹೇಳೋ ಪರಿಸ್ಥಿತಿಲಿಲ್ಲ. ಆ ಪರಮಾತ್ಮನೇ ನಮ್ಮನ್ನೆಲ್ಲ ಕಾಪಾಡಬೇಕು. ಅವನ್ನ ನಾವೆಲ್ಲ ಆರಾಧಿಸ್ಬೇಕು. ಅವನು ನಮ್ಮನ್ನ ದಡ ಸೇರಿಸ್ತಾನೋ ಇಲ್ಲ ನಡು ನೀರಿನಲ್ಲೇ ಮುಳುಗಿಸ್ತಾನೋ ಗೊತ್ತಿಲ್ಲ. ಬನ್ನಿ, ಎಲ್ರೂ ದೇವ್ರನ್ನ ಕೇಳ್ಕೊಳ್ಳೋಣ. ಅವನೇ ಈ ಸಂಕಟದಿಂದ ನಮ್ಮನ್ನೆಲ್ಲ ಪಾರ್ ಮಾಡ್ಬೇಕು. ಬನ್ನಿ. ಪರಮೇಶ್ವರ, ನನ್ನ ಆದಿಶೇಷನ್ಗೆ ಏನೂ ಆಗದೆ ಇರ್ಲಿ. ನಾನು ಕುಕ್ಕೆ ತಲುಪೋವರೆಗೂ ಆದಿಶೇಷ ಅವ್ರ ಕೈಗೆ ಸಿಗಬಾರ್ದು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮೃಕ್ಷೀಯ ಮಾಮೃತಾತ್. ಹೋದ ಜನ್ಮದಲ್ಲೂ ಆದಿಶೇಷ ನಾವೇ ಸಾಯಿಸಿದ್ವಿ. ಈ ಜನ್ಮದಲ್ಲೂ ಆದಿಶೇಷ ನಾವೇ ಸಾಯಿಸ್ತಾ ಇದ್ದೀವಿ. ಅವನ ಹಣೆಯಲ್ಲಿ ಅದೇ ಬರೆದಿದೆ ಅನ್ಸುತ್ತೆ. ಇವನು ಪೂರ್ತಿ ಮನುಷ್ಯನ ರೂಪಕ್ಕೆ ಬರಲಿ ಅಂತ ಕಾಯ್ತಾ ಇದ್ದೀನಿ ನಂದೀಶ. ಒಂದು ತಕ್ಷಣ ಸಂಹಾರ ಮಾಡ್ತೀನಿ. ನನಗೆ ಹಾವು ಅಂದ್ರೆ ಭಯ ಆಯ್ತು ಯಜಮಾನ್ರೆ. ಈಗ ಯಾಕೋ ನನಗೆ ಭಯನೇ ಇಲ್ಲ. ಯಾವಾಗ ಇಚ್ಛಾಧಾರಿ ನಾಗಗಳು ತ್ರಿವಿಕ್ರಮನ ಸಾಯಿಸಿದೆ ಅಂತ ಗೊತ್ತಾಯ್ತೋ ಅವಾಗಲೇ ನಿರ್ಧಾರ ಮಾಡಿದೆ. ಯಾವುದೇ ಕಾರಣಕ್ಕೂ ತ್ರಿವಿಕ್ರಮನ ಸಾಯಿಸೋಣ ಬಿಡಬಾರ್ದು ಅಂತ. ಇವನ್ನ ಸಾಯಿಸಿದ್ರೆ ತ್ರಿವಿಕ್ರಮನ ಆತ್ಮಕ್ಕೆ ಶಾಂತಿ ಸಿಕ್ಕತ್ತೆ. ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಬರೀ ಆದಿಶೇಷ ಒಬ್ಬನೇ ಅಲ್ಲ, ನೀವು ಸಾಯ್ಬೇಕು ಯಜಮಾನ್ರೆ. ಬಾಬಾ, ಇನ್ನೂ ಎಷ್ಟೊತ್ತು? ನಾನಂತೂ ಆದಿಶೇಷನ್ ಮುಖ ನೋಡಕ್ ಕಾಯ್ತಾ ಇದ್ದೀನಿ. ಬೇಗ ಬಾಬಾ, ಇಷ್ಟು ದಿವಸ ನಮ್ಮ ಕಾಟ ಕೊಡ್ತಾ ಇದ್ದವನ್ನ ನೋಡ್ಬೇಕು.
ಅವನ ಬಲಿ ಕೊಡ್ಬೇಕು. ಇನ್ನು ಸ್ವಲ್ಪ ಸಮಯ ಅಷ್ಟೇ. ಯಾಗದ ಅರ್ಧ ಭಾಗ ಈಗಾಗಲೇ ಮುಗಿದಿದೆ. ಆದಿಶೇಷನ ಅನಾವರಣ ಇವತ್ತೇ. ಮಹಾದೇವನ ಮಾನಸ ಪುತ್ರ ಸನತ್ ಕುಮಾರನ ಅವತಾರ. ತಂದೆಗೆ ಮತ್ತು ಬ್ರಹ್ಮದೇವನಿಗೆ ಪ್ರಣವಾರ್ಥ ಬೋಧಿಸಿದ ಸುಬ್ರಹ್ಮಣ್ಯ. ನಿನ್ನನ್ನು ನೋಡೋದಕ್ಕೆ ಅಂತ ತುಂಬಾ ಕಷ್ಟಪಟ್ಟು ಬಂದಿದ್ದೀನಿ. ನಿನ್ನಿಂದ ನನಗೆ ಸಹಾಯ ಆಗ್ಬೇಕು ಸ್ವಾಮಿ. ನನ್ನ ಗಂಡನ್ನ ನೀನು ಉಳಿಸ್ಕೊಡ್ಬೇಕು. ಸರ್ಪಯಾಗದಲ್ಲಿ ನನ್ನ ಆದಿಶೇಷ ಪ್ರಾಣ ಕಳ್ಕೋತಾ ಇದ್ದಾನೆ. ಇಡೀ ನಾಗ ಸಂಕುಲವೇ ನಾಶ ಆಗೋಗುತ್ತೆ. ನಾಗಲೋಕದ ಭವಿಷ್ಯ ನಿನ್ನ ಕೈಲಿದೆ ಸ್ವಾಮಿ. ನಾಗ ಸಂಕುಲನ ಕಾಪಾಡು, ನನ್ನ ಆದಿಶೇಷನ ಕಾಪಾಡು. ಯಾಕೆ ಮೌನವಾಗಿದ್ಯಾ ಸ್ವಾಮಿ? ಮಾತಾಡು, ಉತ್ತರ ಕೊಡು. ನಾಗ ಸಂಕುಲನ ಕಾಪಾಡ್ತೀಯಾ? ನನ್ನ ಆದಿಶೇಷನ ಉಳಿಸ್ಕೊಡ್ತೀಯಾ? ಸುಬ್ರಹ್ಮಣ್ಯ ಸ್ವಾಮಿ, ಸರ್ಪಯಾಗ ಈಗಾಗಲೇ ಆರಂಭವಾಗಿದೆ. ಅದನ್ನು ತಡೆಯುವುದು ನನ್ನಿಂದ ಸಾಧ್ಯವಿಲ್ಲ. ಹಾಗೆ ಹೇಳ್ಬೇಡ ಸ್ವಾಮಿ. ಗರುಡ ವಾಸುಕಿಯನ್ನು ಸಂಹಾರ ಮಾಡಕ್ ಹೊರಟಾಗ ವಾಸುಕಿನ ರಕ್ಷಿಸಿದವನು ನೀನು. ವಾಸುಕಿನ ರಕ್ಷಿಸಿ ಭೂಲೋಕದಲ್ಲಿ ನೆಲೆಸಿರುವ ದೇವ ನೀನು. ನನ್ನ ಆದಿಶೇಷನ ನೀನೇ ಕಾಪಾಡಬೇಕು ಸ್ವಾಮಿ. ವಾಸುಕಿ ಸಂಕಷ್ಟದಲ್ಲಿದ್ದಾಗ ಹೇಗೆ ಇಡೀ ನಾಗ ಸಂಕುಲ ಪ್ರಾಣ ಭಯದಲ್ಲಿತ್ತೋ, ಈಗ ಕೂಡ ಅದೇ ಪ್ರಾಣ ಭಯದಲ್ಲಿದೆ. ನೀವು ಅಭಯ ಹಸ್ತ ನೀಡದೆ ಹೋದರೆ ಇಡೀ ನಾಗ ಸಂಕುಲವೇ ನಾಶವಾಗಿ ಹೋಗುತ್ತದೆ. ವಾಸುಕಿಯನ್ನು ರಕ್ಷಿಸಿದ್ದು ತಂದೆಯವರ ಆಜ್ಞೆಯ ಮೇರೆಗೆ. ಆ ಪರಮೇಶ್ವರನ ಆಜ್ಞೆ ಇಲ್ಲದೆ ಇರಬಹುದು, ಆದ್ರೆ ಈ ಭಕ್ತೆಯ ಕೋರಿಕೆ ಇದೆಯಲ್ಲ, ನಿನ್ನ ಕಣ್ಣೀರಿದೆಯಲ್ಲ, ನನ್ನ ಕಣ್ಣೀರಿಗಾದ್ರೂ ಕರಗಿ ನನ್ನ ಆದಿಶೇಷನ ಉಳಿಸ್ಕೊಡು ಸ್ವಾಮಿ. ಅಸಾಧ್ಯ. ಯಾಕೆ ನಿನ್ಗೆ ನನ್ ಮೇಲೆ ಇಷ್ಟು ಕೋಪ? ಸದಾ ನಿನ್ನ ತಂದೆಯ ಸೇವೆ ಮಾಡ್ಕೊಂಡು ಬಂದವಳು ನಾನು. ನಿನ್ನ ಸಹೋದರ ಗಜಮುಖ ನಮ್ಮನ್ನು ತನ್ನ ಉದರದಲ್ಲಿ ಇರಿಸಿದ್ದಾನೆ. ನಿನ್ನಿಂದ ಇಷ್ಟೆಲ್ಲ ಆಗಿದೆ. ಈಗ ನಿನ್ನಿಂದ ನನ್ನ ಆದಿಶೇಷನ ರಕ್ಷಣೆ ಆಗಬೇಕು. ಇದೇ ನನ್ನ ಕೋರಿಕೆ. ಆದಿಶೇಷನನ್ನು ಪಡೆಯಲು 23 ವರ್ಷಗಳು ಬರೀ ನೋವನ್ನು ತಿಂದಿದ್ದೇನೆ. ನನ್ನ ಜೀವನ ಇನ್ನೇನು ಸರಿ ಹೋಯ್ತು. ನನ್ನ ಆದಿಶೇಷನ ನಾನು ಸೇರಬಹುದು ಅನ್ಕೊಂಡಿದ್ದೆ. ಆದ್ರೆ ಈಗ ಸರ್ಪಯಾಗ ಎದುರಾಗಿದೆ. ನೀನೀಗ ಮನಸ್ಸನ್ನು ಬದಲಾಯಿಸಿ ನನಗೆ ಸಹಾಯ ಮಾಡದೆ ಹೋದರೆ ನಾನು ನನ್ನ ಆದಿಶೇಷನ ಶಾಶ್ವತವಾಗಿ ಕಳ್ಕೊಳ್ತೀನಿ. ದಯವಿಟ್ಟು ಸಹಾಯ ಮಾಡು ಸ್ವಾಮಿ. ಆಗಲಿ, ನಿನಗೆ ಸಹಾಯ ಮಾಡುತ್ತೇನೆ. ಆದರೆ ನಾನು ನಿನ್ನನ್ನು ಪರೀಕ್ಷಿಸಬೇಕು. ನಿನ್ನದು ನಿಷ್ಕಲ್ಮಶ ಭಕ್ತಿಯೋ ಅಲ್ಲವೋ ಎಂದು ತಿಳಿಯಬೇಕು. ನಿನ್ನದು ನಿಷ್ಕಲ್ಮಶ ಭಕ್ತಿಯಾಗಿದ್ದರೆ ಮಾತ್ರ ನಾನು ನಿನಗೆ ಸಹಾಯ ಮಾಡುತ್ತೇನೆ. ಯಜಮಾನ್ರೆ, ನಿಮ್ ಗುಂಡೇಟ್ಗೆ ಗುರಿಯಾದ ಗಟ್ಟಿ ಗುಂಡಿಗೆ ಇದು. ಮತ್ತೆ ಹುಟ್ಟು ಬಂದು ನಿಮ್ ಎದುರಿಗಿದ್ದಾನೆ ಅಂದ್ರೆ ಗಟ್ಟಿ ಗುಂಡಿಗೆನೆ ಅದು. ಅದೆಷ್ಟೇ ಗುಂಡಿಗೆ ಭದ್ರ ಇದ್ರು ಆ ಗುಂಡಿಗೆ ಬಡ್ತಾ ನಾನು ನಿಲ್ಲಿಸ್ತೀನಿ. ಆದಿಶೇಷ ಯಾರು ಅಂತ ತಿಳ್ಕೊಂಡು ಅವನ್ನ ಸಾಯಿಸೋ ತನಕ ನನಗೆ ಸಮಾಧಾನ ಇಲ್ಲ. ನಿನಗೆ ನನ್ನ ಭಕ್ತಿಯ ಮೇಲೆ ಅನುಮಾನ ತಾನೆ? ನಾನು ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೇನೆ. ನೀನು ನಿನ್ನ ಕಾರ್ಯಗಳಿಂದ ನನ್ನನ್ನು ಸಂತೃಪ್ತಿಗೊಳಿಸಬೇಕು. ಆಗ ಮಾತ್ರ ನಾನು ನಿನಗೆ ಸಹಾಯ ಮಾಡಬಲ್ಲೆ. ನಿನಗೆ ಇಷ್ಟ ಆಗೋದೇನು ಹೇಳು,
ಅದನ್ನೇ ಮಾಡುತ್ತೇನೆ. ನನ್ನ ಇಷ್ಟಾರ್ಥಗಳು ಎಲ್ಲರಿಗೂ ತಿಳಿದಿದೆ. ನಿನಗೆ ಹೊಸದಾಗಿ ಪರಿಚಯಿಸಬೇಕಾ? ಇನ್ನಿಷ್ಟ ನನಗೆ ಸ್ವಲ್ಪ ಸಮಯಾವಕಾಶವನ್ನು ನೀಡು. ನಿನ್ನ ಇಷ್ಟಾರ್ಥವನ್ನು ನಾನು ಈಡೇರಿಸುತ್ತೇನೆ. ನನ್ನ ತಲೆ ಎಲ್ಲ ತುಂಬಾ ಸಿಡಿತಾ ಇದೆ. ನಾನು ಮಲಗಿದ್ದೆ. ಎಚ್ಚರ ಆಗಿದ ತಕ್ಷಣ ನೋಡಿದ್ರೆ ನಿನ್ ಜೊತೆಗೆ ಅದೆಲ್ಲೋ ಇದ್ದೆ. ಅದ್ರ ಮಧ್ಯೆ ಏನಾಯ್ತು ಅಂದ್ರೆ ಏನಾಯ್ತು ಅದ್ರ ಮಧ್ಯೆ? ಬೇರೆ ಎಲ್ಲೋ ಇದ್ದಂಗೆ ಅನಿಸ್ತಾ ಇತ್ತು. ಒಂಥರ ಮನ್ಸಲ್ಲಿ ಒದ್ದಾಟ, ಅರ್ಚಾಟ, ಚೀರಾಟ, ಬೆಂಕಿ, ಉರಿ. ನನ್ ಸುತ್ತ ಯಾರೋ ನಿಂತ್ಕೊಂಡು ತುಂಬಾ ತುಂಬಾ ಜೋರಾಗಿ ನನ್ ಕಡೆ ನೋಡ್ಕೊಂಡು ನಗ್ತಾರ ಹೋಗ ಅನಿಸ್ತಾ ಇತ್ತು. ತುಂಬಾ ಉಸಿರು ಕಟ್ತಾ ಇತ್ತು. ನನ್ ಸುತ್ತ ಏನೇನೋ ನಡೀತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಏನು ಅಂತ ಸರಿಯಾಗಿ ಗೊತ್ತಾಗ್ಲಿಲ್ಲ. ಏನೇನೋ ನೆನಪಾಯ್ತು. ಆಮೇಲೆ ನನ್ ಏನು ನೆನಪೇ ಇಲ್ದೇ ಇರೋಂಗೆ ಅನ್ನಿಸ್ತಾ ಇತ್ತು. ಆಮೇಲೆ ತಕ್ಷಣ ನೋಡಿದ್ರೆ ನಾನು ನಿನ್ ಜೊತೆಗಿದ್ದೆ. ಮತ್ತೆ ಮನೆಗೆ ಬಂದ್ರೆ ಅಲ್ಲಿ ಅದೇ ಯೋಚನೆ, ಅದೇ ಒದ್ದಾಟ, ಅದೇ ತಲೆನೋವು. ಸತ್ಯ, ದೊಡ್ಡ ಅನಾಹುತಾನೆ ತಪ್ಪಿತು. ಏನ್ ಹೇಳಿದೆ? ಅದು ಮನೇಲಿ ಪೂಜೆ ಆಗ್ಬೇಕಾದ್ರೆ ನೀನ್ ಎಚ್ಚರ ಬಿದ್ದಿಯಲ್ಲ ತ್ರಿಶೂಲ್, ನಿನಗೇನಾಗೋಯ್ತು ಅಂತ ತುಂಬಾ ಭಯ ಆಗಿತ್ತು. ಅದಕ್ಕೆ ಹೇಳಿದ್ದು ಅನಾಹುತ ತಪ್ಪಿತು ಅಂತ. ಅಲ್ಲ, ನಂಗೆ ಏನಾಗಿತ್ತು? ನಾನು ಯಾಕೆ ಅಲ್ಲೆಲ್ಲ ಹೊರಗಡೆ ಹೋದೆ? ಆಮೇಲೆ ಇವಾಗ ನೋಡಿದ್ರೆ ಮಧ್ಯೆ ಏನೇನಾಗಿತ್ತು ಎಲ್ಲ ಮರ್ತೋಗಿದ್ದೀನಿ. ತುಂಬಾ ತಲೆ ನೋಡ್ತಿದ್ದೆ ನನ್ಗೆ. ಯಾಕೆ ಶಿವಾನಿ? ತ್ರಿಶೂಲ್, ಸ್ವಲ್ಪ ಹೊತ್ತು ಆರಾಮಾಗಿ ನಿದ್ದೆ ಮಾಡು, ಎಲ್ಲ ಸರಿ ಹೋಗುತ್ತೆ. ಅಲ್ಲ ಶಿವಾನಿ, ನನ್ನ ಪ್ರಶ್ನೆ. ತ್ರಿಶೂಲ್, ಶಾಂತವಾಗಿದ್ರೆ ನಿನ್ ಎಲ್ಲಾ ಗೊಂದಲಗಳು ದೂರ ಆಗುತ್ತೆ. ನಿನ್ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಬಾ, ಮಲ್ಕೋ ತ್ರಿಶೂಲ್. ನಿನ್ನ ಗೊಂದಲಗಳಿಗೆ ನೀನೇ ಉತ್ತರ ಕಂಡ್ಕೋಬೇಕು ತ್ರಿಶೂಲ್. ನಾನು ಉತ್ತರ ಕೊಟ್ರೆ ನಿನಗಿನ್ನೂ ಗೊಂದಲ ಆಗಲಾಗುತ್ತೆ. ಯಾಕಂದ್ರೆ ನಿನಗೆ ಶಾಪ ಇದೆ. ನಮ್ದು ನಾಗಲೋಕ. ನಾನು ನಿನ್ನ ಹೆಂಡತಿ ಅಂತ ಏನೇ ಹೇಳಿದ್ರು ನಿನ್ಗದು ಕೇಳಿಸೋದಿಲ್ಲ. ಯಾವುದೇ ಕಾರಣಕ್ಕೂ ನಿನ್ನ ಕಾಡ್ತಾ ಇರೋ ಗೊಂದಲನ ನೀನು ಮನೆಯವ್ರ ಹತ್ರ ಮಾತಾಡಬಾರ್ದು. ಅದರಿಂದ ಬೇರೆ ತರದ ಸಮಸ್ಯೆಗಳಾಗುತ್ತೆ. ಅದಾಗೋದು ಬೇಡ. ನಿನಗೆ ಎಲ್ಲ ನೆನಪು ಬರುತ್ತೆ. ನಮ್ಮ ಗುರಿ ನೆರವೇರುತ್ತೆ ತ್ರಿಶೂಲ್. ಆ ನಂಬಿಕೆ ನನಗಿದೆ. ನಂಬಲೇಬೇಕಲ್ವ ಯಜಮಾನ್ರೆ? ಬಾಬಾ ಹೇಳ್ದಂಗೆ ಚಾಚು ತಪ್ಪದೆ ನಡೆದಿದೆ. ಮುಂದೆ ಏನಾಗುತ್ತೋ ಅನ್ನೋ ಭಯ ಕಾಡ್ತಾ ಇದೆ ಯಜಮಾನ್ರೆ. ಹೌದು ನಂದೀಶ, ನಿನಗೇನಾಗುತ್ತೋ, ನನಗೇನಾಗುತ್ತೋ, ತ್ರಿಶೂಲ್ಗೇನಾಗುತ್ತೋ ಅಂತ ಭಯ. ತ್ರಿಶೂಲ್ಗೇನೂ ಆಗ್ಬಾರ್ದು. ನಾನು ಅವ್ನಿಗೇನು ಆಗೋದಕ್ಕೆ ಬಿಡೋದಿಲ್ಲ. ಇಲ್ಲ, ನನ್ಗೆ ಅರ್ಥ ಆಗುತ್ತೆ ನಂದೀಶ. ನೀನು ನಿನ್ ಮಗನ ಕಳ್ಕೊಂಡಿರೋ ದುಃಖದಲ್ಲಿದ್ಯಾ. ಸತ್ತಿರೋನು ನಿನ್ನ ಮಗ, ಕೊಂದಿರೋನು ನೀನೆ. ಆದ್ರೆ ಅವನೇ ನಿನ್ನ ಮಗ ಅನ್ನೋ ಸತ್ಯ ನಿನಗೆ ಗೊತ್ತಿಲ್ಲ. ಅದಕ್ಕೆ ನಿನಗೆ ಆಗ್ತಾ ಇದೆ. ತೊಂದರೆ ಆಗತ್ತೆ, ಅಪಾಯ ಆಗತ್ತೆ ಅಂತ ಬಾಬಾ ಹೇಳಿದ್ರು. ಆದ್ರೆ ಆ ತೊಂದರೆ ನನ್ನ ಮಗನ ಮೈಗೆ ಸೋಕಕ್ ನಾನು ಬಿಡಲ್ಲ. ಮಗನ ಹಾಗಲ್ವೋ ಯಜಮಾನ, ಅವನು ನನ್ನ ಮಗನೇ. ಕಾಗೆ ಗೂಡಲ್ಲಿರೋ ಕೋಗಿಲೆ ಮರಿಯವನು. ಸರಿ ನಂದೀಶ, ನೀನ್ ಮಲ್ಕೋ ಹೋಗು. ಸರಿ ಯಜಮಾನ. ಅಪಾಯ ನನ್ನ ಹುಡುಕೊಂಡ್ ಬರೋದಕ್ಕೆ ಮುಂಚೆ ನಾನೇ ಅದನ್ನು ಹುಡುಕೊಂಡು ಹೋಗಿ ಅದರ ಹುಟ್ಟಡಗಿಸ್ತೀನಿ. ಏನಾದರೂ ಮಾಡ್ತೀನಿ. ಎಲ್ಲಿಯ ನಾಗಿನಿ ಆದಿಶೇಷ ಅದೆಷ್ಟೇ ಬಲಶಾಲಿ ಆಗಿದ್ರು ಸರಿ, ಅದು ಯಾವ ಶಕ್ತಿ ಅವನ್ನ ಕಾಪಾಡ್ತಾ ಇದ್ರು ಸರಿ, ಆದಿಶೇಷ ಮತ್ತೆ ನಾಗಿಣಿನ
ನಾನು ಸಂಸಾರ ಮಾಡ್ತೀನಿ. ಹಾಗೆ ಎತ್ಕೊಂಡು ಹೋಗಿ ಬಿಸಾಡಿದ ಶಕ್ತಿ ಯಾವುದು ಬಾಬಾ? ಆ ಶಕ್ತಿ ಬೇರೆ ಯಾವುದು? ಅದು ಆದಿಶೇಷನ ಶಕ್ತಿ. ಅದು ಹೇಗೆ ಸಾಧ್ಯ ಬಾಬಾ? ಸಾಧ್ಯ ಇದೆ ಅಂತ ತಾನೆ ನಾನು ನಿನ್ನನ್ನು ಎಚ್ಚರಿಸಿ ಕಳಿಸಿದ್ದು. ಸಪ್ತ ಋಷಿ ಮಂಡಲದ ಸಮೀಪದ ನಕ್ಷತ್ರಗಳು ಒಂದು ರೇಖೆಗೆ ಬಂದು ಸರ್ಪಾಕಾರ ತಾಳಿದಾಗ ಅದರಿಂದ ಬರುವ ಅಗಾಧವಾದ ಶಕ್ತಿ ಆದಿಶೇಷನಿಗೆ ಸೇರುತ್ತೆ ಅಂದಿದ್ದೆ ಅಲ್ವಾ? ಆ ಶಕ್ತಿ ಅವನಿಗೆ ದೊರಕಿದೆ. ಅದರ ಸೂಚನೆ ಈ ರೀತಿ ನಿನಗೆ ತಿಳಿಯುತ್ತೆ. ಆದಿಶೇಷನ ಶತ್ರುಗಳು ಯಾರೇ ಆಗಿರಲಿ ಅವನಿಗೆ ಮತ್ತು ನಾಗಿನಿಗೆ ತೊಂದರೆ ಕೊಡುವ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಆ ಶಕ್ತಿಯು ಅತಿ ವೇಗದಲ್ಲಿ ಬಂದು ಸುರುಳಿ ಸುತ್ತಿದಂತೆ ಸುತ್ತಿ ಅವರನ್ನು ಬಿಸಾಕಿ ಬಿಡುತ್ತೆ. ಹಾಗಾದ್ರೆ ಬಾಬಾ ಅವನ ಶಕ್ತಿ ಒಂದೊಂದಾಗಿ ಬಂದು ಸೇರ್ತಾ ಇದೆ. ಅವೆಲ್ಲ ಒಟ್ಟಾದಾಗ ಯಾವುದು ಗುಟ್ಟಾಗಿ ಉಳಿಯೋದಿಲ್ಲ. ಬಾಬಾ ಹಾಗಿದ್ರೆ ಏನ್ ಮಾಡೋದು? ಶತ್ರುಗೆ ಶಕ್ತಿ ಸೇರ್ಕೊಂಡಾಗ ಸಂಯಮ ಮಾತ್ರ ಕಾಪಾಡಬಹುದು. ಯೋಚನೆ ಮಾಡಿ. ದೂರದಲ್ಲಿ ಅದರ ಬಗ್ಗೆ ಮಾತಾಡಿದ್ರೆ ನಿನ್ನ ಎತ್ತಿ ಬಿಸಾಕುತ್ತೆ ಅಂದ್ರೆ ಇನ್ನು ಅದು ನಿನ್ನ ಹತ್ತಿರಕ್ಕೆ ಬಂದಾಗ ನಿನ್ನ ಸ್ಥಿತಿ ಏನಾಗಿರುತ್ತೆ ಅಂತ. ನಿನ್ನ ಪ್ರಯತ್ನ, ನಿನ್ನ ಹೋರಾಟ ಮತ್ತು ನಿನ್ನ ಕಾಯುವಿಕೆ ಮುಖ್ಯವಾದ ಘಟ್ಟಕ್ಕೆ ಬಂದು ಸೇರೋ ಮುಖ್ಯವಾದ ಕ್ಷಣ. ಯಾಕೆಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ನೀನು ನಾಗಮಣಿಯನ್ನು ಅಪಹರಿಸಿ 24 ವರ್ಷ ತುಂಬುತ್ತಾ ಇದ್ದ. ನಾಗಮಣಿ ಶಕ್ತಿ ನಿನಗೆ ಪ್ರಾಪ್ತಿಯಾಗಬೇಕಂದ್ರೆ ನೀನು ಅಲ್ಲಿಯವರೆಗೂ ಜೀವ ಉಳಿಸಿಕೊಳ್ಳಬೇಕು. ಆದರೆ ಕಾರ್ಕೋಟಕ ಅಮಾವಾಸ್ಯೆಯವರೆಗೂ ನಿನ್ನ ಜೀವ ಉಳಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಆದಿಶೇಷನಿಗೆ ಶಕ್ತಿ ಪ್ರಾಪ್ತಿಯಾಗಿದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಎಚ್ಚರ. ಇಲ್ಲ, ನಾಗಮಣಿ ಅವನು ವಶ ಆದ್ರೆ ನನ್ನ ಇಷ್ಟು ವರ್ಷದ ಪ್ರಯತ್ನ ಸೋತು ಹೋಗುತ್ತೆ. ಅದಕ್ಕೆ ನಾನು ಅವಕಾಶ ಕೊಡಲ್ಲ. ಮಣಿ 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 ಇದೇನಿದು? ಬಾವಾಜಿ ಮಣಿ ಮಣಿ ಅಂತ ಕೂಗ್ತಾ ಇದಾರೆ. ಈ ಮನೇಲಿ ಯಾರು ಕೇಳಿಸ್ಕೊತಾನೆ ಇಲ್ವಾ? ಮನೆ ಕೆಲಸ ಮಣಿ ಅಲ್ಲೋದು ದುರಹಂಕಾರ ಇರ್ಬೇಕು. ಬಾವಾಜಿ ಮಣಿ ಮಣಿ ಅಂತ ಕೂಗ್ತಿದ್ದಾರೆ, ಹ್ಞೂ ಅಂತಿರ್ಬಲ್ಲ. ಏ ಮಣಿ, ಏನ್ ಮಾಡ್ತಿದ್ಯಾ? ಅವಾಗಿಂದ ಬಾವಾಜಿ ಮಣಿ ಮಣಿ ಅಂತ ಕೂಗ್ತಿರೋದು ಕೇಳಿಸ್ತಿಲ್ವ ನಿನ್ಗೆ? ಏ ದಡ್ಡಿ, ಬಾ ಹೋಗೋಣ. ಮಣಿ, ಬಾವಾಜಿ ನನ್ ಮಣಿ. ಇದ್ಯಾವಾಗ ಶುರು ಆಯ್ತು? ನನಗ್ ಗೊತ್ತಿಲ್ದೇನೆ. ಅಕ್ಕಯ್ಯ, ನನ್ ಮಣಿ. ಬಾಬುಜಿ, ಮಣಿ ಮಣಿ ಅಂತ ಕೂಗ್ತಿದ್ರಲ್ಲ, ಅದಕ್ಕೆ ಕರ್ಕೊಂಡ್ಬಂದೆ. ಹೆಸರು ಚಿಂತಾಮಣಿ, ಪ್ರೀತಿಯಿಂದ ನಾನು ಮಣಿ ಅಂತ ಕರಿತೀನಿ.
ಚಿಂತಾಮಣಿ ಅಲ್ವಾ? ಪ್ರಿಯಾಮಣಿನೋ ಏನೋ. ನನ್ನ ಹೆತ್ತವರನ್ನು ಕೇಳು, ನೀ ಹುಟ್ಟಿದ ಘಳಿಗೆಯನ್ನು ಕೇಳು. ಆ ಘಳಿಗೆಗೆ ಖಾರ ಹುಣ್ಣಿಮೆಯ ಎಂದು ಕೇಳು. ಇದು ಎನ್ನದು ಪುನರ್ಜನ್ಮ. ಇದು ಎನ್ನದು ಪುನರ್ಜನ್ಮ. ಪುನರ್ಜನ್ಮ. ಹಾಯ್ ತ್ರಿಶೂಲ್, ಯಾಕೋ ಸಪ್ಪಿದ್ಯಾ? ಹುಷಾರಿಲ್ವಾ? ಏನಾಯ್ತು ನಿನ್ಗೆ? ನಾನು ಹೇಳೋದನ್ನ ಕೇಳಿಸ್ತಾ ಇಲ್ವಾ? ಏನಾಯ್ತು? ಅಪ್ಪ ಯಾವಾಗ ಬಂದ್ರಿ? ಬಾ. ಯಾಕೋ, ಯಾರಾದ್ರೂ ಏನಾದ್ರು ಅಂದ್ರ? ನಾನು ಹುಟ್ಟಿದ್ದೆ ಯಾವಾಗ? ನಾನೇನೋ ಕೇಳ್ತಾ ಇದ್ದೀನಿ, ನೀನೇನೋ ಹೇಳ್ತಾ ಇದೀಯ. ಹೇಳಿಪ್ಪ, ನಾನು ಹುಟ್ಟಿದ ದಿನ ಯಾವುದು? ಹಾ, ಇನ್ ಸ್ವಲ್ಪ ದಿನಕ್ಕೆ ನೀನು ಹುಟ್ಟದಬ್ಬ. ನಿನಗೆ 24 ವರ್ಷ ತುಂಬುತ್ತೆ. ಯಾಕೆ? ಡೇಟ್ ಗೊತ್ತಿಲ್ವಾ? ಅಪ್ಪ, ನಾನು ಹುಟ್ಟಿದ ಡೇಟ್ ಕೇಳ್ತಾ ಇಲ್ಲ, ನಂಗೆ ಡೇಟ್ ಗೊತ್ತು. ದಿನ, ನಾನು ಹುಟ್ಟಿದ ದಿನ ಯಾವುದು? ಹುಣ್ಣಿಮೆ ದಿನ ನಾನು ಹುಟ್ಟಿದ್ದು. ಹೌದು, ಕಾರ ಹುಣ್ಣಿಮೆ ದಿನನೇ ನಾನೇ ಹುಟ್ಟಿದ್ದು. ಈ ಜನ್ಮದ ಕಾರ ಹುಣ್ಣಿಮೆಯ ದಿನದಂದು ನಿನ್ನ ಹುಟ್ಟು. ಆದರೆ ಈ ಲೋಕಕ್ಕೆ ನಿನ್ನ ಹುಟ್ಟು ಬರೀ ಹುಟ್ಟು. ಹೌದು, ಯಾಕೆ ಪ್ರಶ್ನೆ ಕೇಳ್ತಾ ಇದೆಯಾ? ಏನಿಲ್ಲಪ್ಪ, ಹಾಗೆ ಹಾಗೆ ಸುಮ್ಮನೆ. ಯಾಕೋ, ಹುಷಾರಿಲ್ವಾ? ಹಾಗೇನಿಲ್ಲಪ್ಪ, ಆರಾಮಾಗಿದ್ದೀನಿ. ನಿನ್ ಮಾತು ಹಾಗಿಲ್ವಲ್ಲಪ್ಪ. ಹುಷಾರಿಲ್ಲ ಅಂದ್ರೆ ಹೇಳು, ಆಸ್ಪತ್ರೆಗೆ ಹೋಗೋಣ ಅಲ್ವಾ ಯಜಮಾನ್ರೆ? ಆದ್ರೆ ಒಂದು ಪ್ರಾಬ್ಲಮ್ ಏನು ಅಂತಾನೆ ಹೇಳ್ಕೊತಾ ಇಲ್ವಲ್ಲೋ? ಬೇರೆ ಏನೋ ಕಾರಣಕ್ಕೆ ಡಿಸ್ಟರ್ಬ್ ಆಗಿದ್ದಾನೆ. ಏನು ನಿನ್ ಚಿಂತೆ? ಏನು ಅಂತ ಗೊತ್ತಾಗ್ತಾ ಇಲ್ಲಪ್ಪ. ಎಲ್ಲ ಗೊಂದಲ. ಸಮಸ್ಯೆ ಎಲ್ಲಿ ಅಂತಾನೆ ಗೊತ್ತಾಗದೆ ಪರಿಹಾರ ಹೇಗಪ್ಪ ಸಿಗುತ್ತೆ? ಎಲ್ಲಾ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ, ಆದ್ರೆ ನಾವು ಅದನ್ನ ಸರಿ ಗಮನಿಸಲ್ಲ ಅಷ್ಟೇ. ಯಾವುದೋ ವಿಷಯಕ್ಕೆ ಡಿಸ್ಟರ್ಬ್ ಆಗಿದೆ. ಓ ಶಿವಾನಿ, ಸ್ವಲ್ಪ ರೆಸ್ಟ್ ತಗೋ, ನೋಡ್ಕೊಂಬ. ಯಾಕೆಂತ ಕನಸು ಬಿತ್ತು ನನಗೆ? ಯಾವತ್ತೂ ಈ ಥರ ಕನಸು ಬಿದ್ದೇ ಇರಲಿಲ್ಲ. ವಿಚಿತ್ರವಾದ ಕನಸು. ಆ ಕನಸಲ್ಲಿ ಅವನಿಗೆ ಏಟ್ ಬೀಳ್ತಾ ಇದ್ರೆ ನನಗೆ ಯಾರೋ ಹೊಡೆದಂಗ ಅನ್ನಿಸ್ತು. ಯಾರು ಅವನು? ನನ್ನ ಕನಸಲ್ಲಿ ಬಂದವನು ಯಾರು? ಅವನ್ನೆಲ್ಲ ನೋಡಿದ್ದೀನಿ ನನ್ನ ಲೈಫಲ್ಲಿ. ನನಗೆ ಅವ್ನು ತುಂಬಾ ಹತ್ತಿರದವನು ಅಂತ ಯಾರು? ಅದು ಅಲ್ಲದೆ ಅವನು ಶಿವಾನಿ ಜೊತೆ ಡ್ಯಾನ್ಸ್ ಬರೀ ಮಾಡ್ತಾ ಇದ್ದ. ಶಿವಾನಿ ಕೇಳಿದ್ರೆ ಛೇ, ನನ್ನ ಕನ್ಸಲ್ಲಿ ಏನಾಗಿದೆ ಅಂತ ಅವಳನ್ನ ಕೇಳಿದ್ರೆ ಅವಳಿಗೇನು ಗೊತ್ತಿರುತ್ತೆ. ಹಾಗಂತ ಇದು ಬರೀ ಕನ್ಸಂತ ಬಿಡೋದಕ್ಕೂ ಆಗೋದಿಲ್ಲ. ಅವನ್ನ ನಾನು ಎಲ್ಲೋ ನೋಡಿ, ಅವ್ನು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಅನಿಸ್ತಾ ಇದೆ. ನೋಡಿದ್ದೀನಿ. ಯಾರೋ
ತ್ರಿವಿಕ್ರಮ್ ಒಂದು ಪೇಂಟಿಂಗ್ ಮಾಡಿದ್ದ, ಅವನೇ ಅನ್ಸುತ್ತೆ ಕನ್ಸಲ್ ಬಂದಿದ್ದ. ಓ ಅವನೇ ಅಲ್ಲ, ಅವನ್ಯಾಕೆ ನನ್ನ ಕನ್ಸಲ್ ಬಂದಿದ್ದ? ಅದು ಅಲ್ಲದೆ ಅವನು ಶಿವಾನಿ ಜೊತೆ ಏನಕ್ಕಿದ್ದ? ಏನಿದೆಲ್ಲ?